ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆದರೆ ಈ ಬ್ಲಾಗ್ ಹಿಂದಿನ ವೀಡಿಯೋ ಗಣೇಶ ಹಬ್ಬದ ವೀಡಿಯೋ ಹಾಕಿದ್ದೆ ಅಲ್ವಾ, ಅದರಲ್ಲಿ ನಾನು ಊಟದ ಯಾವುದೇ ರೆಸಿಪಿನೂ ನಾನು ತೋರಿಸಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಆ ರೆಸಿಪಿನ ಹಾಕ್ತಾಯಿದ್ದೀನಿ. ಇದು ಸ್ಯಾಟರ್ಡೆ ಮತ್ತು ಮಂಡೇ ಬ್ಲಾಗ್ ಎರಡು ಒಟ್ಟಿಗೆ ಮಾಡಿದ್ದೀನಿ ನಾನು. ಇಲ್ಲಿ ಪಡವಲಕಾಯಿನ ಸಣ್ಣದಾಗಿ ಅದರ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿನ ಒಂದು ತುಂಡು ಬೆಲ್ಲ ಹಾಕ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಬೇಯಿಸೋಕ್ಕಿಟ್ಟಿದ್ದೀನಿ. ಇಲ್ಲಿ ಕ್ಯಾಬೇಜ್ ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಅನ್ನಕ್ಕಿಟ್ಟಿದ್ದೀನಿ. ಇವಾಗ ಇಲ್ಲಿ ಸೌತೆಕಾಯಿ ಬೆಂದಿದೆ. ಅದಕ್ಕೆ ನೋಡಿ ಇವಾಗ ನಾನು ಮಸಾಲೆ ರೆಡಿ ಮಾಡ್ಕೊತಾಯಿದ್ದೀನಿ. ಮಸಾಲೆನೂ ರೆಡಿ ಮಾಡಿಕೊಂಡೆ. ಸಿಂಪಲ್ ಮಸಾಲೆ ಅಲ್ವಾ, ಅದಕ್ಕೆ ನಾನು ತೋರಿಸಿಲ್ಲ. ಇವಾಗ ನೋಡಿ ಸೌತೆಕಾಯಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ತುಂಡು ಬೆಲ್ಲ ಹಾಕ್ಕೊಂಡು ಇನ್ನೊಂದು ಸಲ ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಆಯಿತು. ಮತ್ತು ಇವಾಗ ನೋಡಿ ಇಲ್ಲಿ ಪಡವಲಕಾಯಿ ಇದೇನು ಅಷ್ಟು ಪಲ್ಯ ಅದನ್ನು ಸ್ವಲ್ಪ ಸುಕ್ಕ ಥರ ಮಾಡೋದು. ತರಕಾರಿ ಸಾಂಬಾರು ಪೌಡ್ರ್ ಇರುತ್ತಲ್ವ, ಅದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಟ್ಟು ತೆಂಗಿನಕಾಯಿ ಹಾಕ್ಕೊಂಡ್ಬಿಟ್ರೆ ಆಯಿತು. ಇದು ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವುದು ಯೂಸ್ ಮಾಡಿಲ್ಲ ನಾನು. ಗಣಪತಿಗೆ ಇಡಬೇಕಲ್ವ, ಅದಕ್ಕೋಸ್ಕರ ಯಾವುದಕ್ಕೂ ನಾನು ಹಾಕಿಲ್ಲ. ಇವಾಗ ನಾನು ಎಷ್ಟು ಸಣ್ಣ ತುಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗಿಲ್ಲ, ಅದು ಕರಗುತ್ತೆ ಅಂತ ನೋಡ್ತಾ ಇದ್ದೀನಿ. ಅದು ಜಜ್ಜಿಬಿಟ್ಟು ಹಾಕಬೇಕಿತ್ತು ನಾನು. ಅದು ಬಿಸಿಗೆ ಆಮೇಲೆ ಕರಗುತ್ತದು. ಇವಾಗ ನೋಡಿ ಪಲ್ಯ ರೆಡಿಯಾಗಿ, ಕ್ಯಾಬೇಜ್ ಪಲ್ಯನೂ ರೆಡಿಯಾಗಿದೆ. ಇವಾಗ ನೋಡಿ ಎಲ್ಲ ಮಾಡಿದ್ದೀನಿ. ಕೊಕೊನಟ್ ರೈಸು ಮತ್ತು ಸ್ವಲ್ಪ ಮುಗಿದು. ಇವಾಗ ನೋಡಿ ಇಲ್ಲಿ ನಾನು ಮೊನ್ನೆ ಸೊಪ್ಪು ತೊಗೊಂಬಂದಿದ್ದೆ, ದಂಟಿನ ಸೊಪ್ಪು. ಆ ದಂಟನ್ನು ಹಾಗೆ ಸಪ್ರೇಟ್ ಮಾಡಿಟ್ಟು ಸೊಪ್ಪನ್ನು ಪಲ್ಯ ಮಾಡಿದ್ದೆ. ಅದಕ್ಕೆ ಒಂದು ಸೋರೆಕಾಯಿನೂ ಇತ್ತು. ಅದು ನೋಡಿ ಇವಾಗ ನೋಡಿ, ಇದು ಗಣಪತಿಗೆ ನಾನು ಮೊನ್ನೆ ಮಾಲೆ ಮಾಡಿ ಹಾಕಿರೋದು ಕಡಲೆಕಾಳಿಂದು. ಅದೆಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. 2 ಮಾಡಿದ್ದೆ. ಒಂದು 21 ಕಾಳುಗಳದ್ದು ಮಾಡಿದ್ದೆ, ಇನ್ನೊಂದು ಇದು 108 ಕಾಳಿದ್ದು. ಎಷ್ಟು ದಪ್ಪ ಮೊಳಕೆ ಬಂದಿದೆ ಗೊತ್ತಾ, ನೋಡೋಕೆ ತುಂಬ ಖುಷಿ ಆಯಿತು ನನಗೆ. ನೋಡಿ ಇಲ್ಲಿ ಇದು ಸಣ್ಣದು. ಇವಾಗ ನೋಡಿ ಅದಕ್ಕೆ ಒಗ್ಗರಣೆ ಇಡ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಬೆಳ್ಳುಳ್ಳಿ ಹಾಕ್ಕೊಂಡು, ಕರಿಬೇವು ಸೊಪ್ಪು. ಇಲ್ಲಿ ನಾನು ರೆಡ್ ರೈಸ್ ಯೂಸ್ ಮಾಡಿಲ್ಲ ಇವತ್ತು. ನಾನು ರಾಜ್ಮುಡಿ ಬರುತ್ತಲ್ವ, ನನಗೆ ಲೇಟ್ ಆಯಿತು, ಅದಕ್ಕೋಸ್ಕರ ಬೇಗ ಮಾಡೋಣ ಅಂತ ರಾಜ್ಮುಡಿ ರೈಸ್ನ ಇಟ್ಟಿದ್ದೀನಿ. ಇವಾಗ ನೋಡಿ ಇದೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಇವಾಗ ಹಿಂಗನ್ನು ಹಾಕ್ಕೋತಾ ಇದ್ದೀನಿ. ಕಡಲೆಕಾಳು ಹಾಕ್ಕೊಂಡ್ಬಿಟ್ಟು ಹಿಂಗೆ ಹಾಕ್ಕೋತಾ ಇದ್ದೀನಿ. ಅದನ್ನು ಹಿಂಗೆ ಜೊತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಿಕೊಂಡು ಇವಾಗ ಸೋರೆಕಾಯಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷ, ಒಂದು ಸೆಕೆಂಡು ಸಾಕು ಫ್ರೈ ಮಾಡ್ಕೊಂಡು. ಆಮೇಲೆ ಈ ಸೊಪ್ಪು ದಂಟಿದ್ದೆಲ್ಲ, ಆ ಸೊಪ್ಪನ್ನ ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಇದು ದೋಸೆಗಾಗಲಿ ಅನ್ನಕ್ಕಾಗಲಿ ಯಾವುದಕ್ಕಾಗುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಇಲ್ಲಿ ಅನ್ನ ಹಾಕ್ಬಿಟ್ಟಿದ್ದು ನೋಡಿ, ಅನ್ನ ರೆಡಿ ಆಯಿತು. ಒಂದು ಸ್ವಲ್ಪ ಹೊತ್ತು ಬೇಯಲಿ ಅಂತ ಬಿಟ್ಟಿದ್ದೀನಿ. ಇವಾಗ ನೋಡಿ ಇದು ಗ್ಯಾಸ್ 3 ವಿಸಿಲ್ ತೆಗೆದಿದೆ, ಆಫ್ ಮಾಡಿದ್ದೀನಿ ಗ್ಯಾಸ್. ಇಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಮಸಾಲೆ ಅಲ್ವಾ, ಯಾಕಂದರೆ ದೋಸೆ ಯಾವಾಗಲೂ ಅದೇ ಮಸಾಲೆ ಹಾಕೋತಾನೆ. ಇವಾಗ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ತುಂಬ ಬೆಂದಿದೆ. ನಾನು ಇನ್ನೊಂದು ವಿಸಿಲ್ ಹಾಕೋಬೇಕಿತ್ತು, ಪರವಾಗಿಲ್ಲ, ಎಷ್ಟು ಬೆಂದಿದೆ ಸಾಕು. ಇವಾಗ ನೋಡಿ ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ನೋಡಿ ತುಂಬ ಪಾತ್ರೆ ಇದೆ. ಮೊನ್ನೆ ಶನಿವಾರ ಹಬ್ಬದ ದಿವಸ ತುಂಬ ಪಾತ್ರೆ ಇತ್ತು, ಅದನ್ನೆಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಇವಾಗ ಚೆನ್ನಾಗಿ ಒರೆಸಿಬಿಟ್ಟು ಒಂದು ಸ್ವಲ್ಪ ಫ್ಯಾನ್ ಕೆಳಗಡೆ ಇಟ್ಟು ಅದೊಂದು ಸ್ವಲ್ಪ ಅದು ಪಸೆ ಅದರ ಇದಿರುತ್ತಲ್ವ, ತೇವಾಂಶ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಒಣಗಲಿ ಅಂತ ಆಮೇಲೆ ನಾನು ತೆಗೆದಿರ್ತೀನಿ ಕವರ್ಗೆ ಹಾಕ್ಬಿಟ್ಟು. ಇವಾಗ ನೋಡಿ ದಾಸವಾಳ ನೋಡಿ, ಪಿಂಕ್ ಮಿಡಲಲ್ಲಿ ರೆಡ್, ಎಷ್ಟು ದೊಡ್ಡ ದಾಸವಾಳ, ಅದು ತುಂಬ ಚೆನ್ನಾಗಿ. ಇವಾಗ ಗಂಟೆ 2:30 ಏನು ಆಗ್ತಾಯಿದೆ ನೋಡಿ. ಇದು ಯೆಲ್ಲೋ ಕಲರು, ಅದು ಪಿಂಕ್ ಕಲರು, ತುಂಬ ಚೆನ್ನಾಗಿ ಆಗುತ್ತೆ. ನಾನು ತೆಗಿಬೇಕು ಅಂದ್ಕೊಂಡು ಬೆಳಿಗ್ಗೆ ದೇವ್ರಿಗೆ ಗಿಡ ಅಂದ್ಕೊಂಡೆ, ನನ್ನ ಮರ್ತೋಯ್ತು. ಆಮೇಲೆ ಇವಾಗ ನೋಡಿ ಈ ಗಿಡ ಕಾಣ್ತಾ ಇದೆಯಲ್ಲ, ಇದು ಆ್ಯಪಲ್ ಗಿಡ. ಅದನ್ನು ನಾನು ಮೊಳಕೆ ಬರ್ಸಿನೇ ಹಾಕಿರೋದು. 2 ಡೇಸ್ ಆಯಿತು ಅದಕ್ಕೆ ಹಾಕಿದ್ದೀನಿ, ಬೇರೆಲ್ಲ ಬಂದಿತ್ತು. ಇದು ನೋಡಿ ಅವಕಾಡೋ ಗಿಡ,
ನೋಡಿ, ಅದು ಅವಕಾಡೋ ಗಿಡ, ಅದು ಅವಕಾಡೋ ಬೀಜ ಇತ್ತು, ಆದರೆ ಆಗಲಿ ಅಂತ ಅದರಲ್ಲಿ ಹಾಕ್ಬಿಟ್ಟಿದ್ದೆ, ಅದು ಮೊಳಕೆ ಬರ್ತಾಯಿದೆ. ಇದು ನೋಡಿ ಆ್ಯಪಲ್ ಗಿಡ ಎಷ್ಟು ಕಾಣುತ್ತಲ್ವ, ಇದು ಆ್ಯಪಲ್ ಗಿಡ. ಇದನ್ನು ಅಷ್ಟೇ ಮೊಳಕೆ ಬರ್ಸಿನೇ ಹಾಕಿರೋದು ನಾನು. ತುಂಬ ಸಲ ಟ್ರೈ ಮಾಡಿದ್ದೀನಿ, ಬಂದಿಲ್ಲ. ಆದರೆ ಇವಾಗ ಅದು ಹೇಗೆ ಬರ್ಸೋದು ಅಂತ ಗೊತ್ತಾಯ್ತಲ್ವ, ಮೊಳಕೆನ ಬಂತು. ಇವಾಗ ನೋಡಿ ಮೋಡ ಆಗಿದೆ, ಗಂಟೆ 5:45 ಆಗ್ತಾಯಿದೆ, ದೊಡ್ಡ ಮೋಡ ಆಗಿದೆ, ಮಳೆ ಬರುತ್ತೆ ಅನಿಸುತ್ತೆ. ಇಲ್ಲಿಗೆ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.